ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸ್ಕೂಲ್ಗೆ ಮಕ್ಕಳನ್ನ ಕರ್ಕೊಂಬರೋದಕ್ಕೆ ಹಸ್ಬೆಂಡ್ಗೆ ಹೋಗಿ ಕರ್ಕೊಬನ್ನಿ ಅಂತ ಹೇಳಿದ್ದೆ. ಹಾಗಾಗಿ ಏನೇನೋ ಕೆಲಸಗಳು ಮಾಡ್ಕೊಂಡು ಕೂತ್ಕೊಂಡೆ. ಇಲ್ಲಿ ನೋಡಿರಿ, ಎಲ್ಲ ಅಳ್ಕೊಂಡು ಏನೇನೋ ಮಾಡ್ಕೊಂಡು ಕೂತಿದ್ದೆ. ಆಮೇಲೆ ಇವಾಗ ಇನ್ನೇನು ಟೈಮ್ ಆಯ್ತಲ್ಲ, ಅಡುಗೆ ಮಾಡಿಟ್ಟು ಆಮೇಲೆ ಮಕ್ಕಳು ಬಂದಮೇಲೆ ಅಷ್ಟು ಕೂರೋಣ ಅಂತ ಅಂದ್ಕೊಂಡು ಅಡುಗೆ ಮಾಡೋಣ ಅಂತ ಹೋದೆ. ಇವಾಗ ಫೋನ್ ಮಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನೀನೇ ಹೋಗಿ ಕರ್ಕೊಬಾ ಅಂತಂದರು. ಹಂಗಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ಕರ್ಕೊಂಬರೋದಕ್ಕೆ. ತೊಗೊಂಡು ಹೊರಟೆ. ಮಳೆ ಬರ್ತಾಯಿದೆ. ಇಲ್ಲ ಅಂದಿದ್ರೆ ಮಕ್ಕಳೇ ಬಂದುಬಿಡೋರು. ರೋಡ್ ಸೈಡೆಲ್ಲ ತುಂಬ ದೂರ ನಡ್ಕೊಂಬರ್ಬೇಕು, 1.5 ಕಿಲೋಮೀಟ್ರ್ ನಡ್ಕೊಂಬರ್ಬೇಕು. ಬ್ಯಾಗ್ ಬೇರೆ ಭಾರ ಇರುತ್ತಲ್ವ, ಹಂಗಾಗಿ ಹೋಗಿ ಕರ್ಕೊಂಬರೋಣ ಅಂತೇಳಿ ಹೊರಟಿದ್ದೀನಿ. ಹಾಗಾಗಿ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಯಾಕಂದರೆ ಬೇಳೆನೂ ಬೇಯಿಸಿದ್ದೀನಿ, 1-2 ವಿಷಲ್ ಉಡಿಸಿ ಆಫ್ ಮಾಡಿದ್ದೀನಿ. ಬಂದಮೇಲೆ ಅಡುಗೆ ಮಾಡಿ ಇವತ್ತು ಮತ್ತೆ ಸ್ಟಿಚ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ನೋಡೋಣ ಇವತ್ತಿನ ದಿನ ಯಾವ ರೀತಿಯಾಗಿ ಹೋಗುತ್ತೆ ಅನ್ನೋದನ್ನು ಲಾಸ್ಟ್ವರೆಗೂ ನೋಡಿ. ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಹೋಗಿ ಕರ್ಕೊಂಬಂದು ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಇವಾಗ ಮಕ್ಕಳನ್ನ ಕರ್ಕೊಂಬಂದು ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗುತ್ತೆ. 1.5 ಕಿಲೋಮೀಟ್ರು ನಡ್ಕೊಂಡು ಹೋಗಬೇಕು. ಅಲ್ಲಿಗೆ ನಾನಂತೂ 3 ಕಿಲೋಮೀಟ್ರ್ ನಡೆದಂಗೆ ಆಗುತ್ತೆ, ಈ ಕಡೆಯಿಂದ ಆ ಕಡೆಯಿಂದ. ಮತ್ತು ಬ್ಯಾಗ್ ಹಾಕೊಂಬರೋಷ್ಟೇ ಸುಸ್ತಾಗಿಬಿಡುತ್ತೆ. ಹಂಗಾಗಿ ಬಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು, ಇದು ಬೇಳೆ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಬೇಯಿಸಿಟ್ಟಿದ್ದೆ. ಬೇಯಿಸಿ ಅಂದರೆ ವಿಷಲ್ ಹೊಡ್ಸಿನೇ ನಾನು ಕರ್ಕೊಂಬರೋದಕ್ಕೆ ಹೋದೆ. ಅದು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಇದನ್ನು ಮಿಸ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಅಂತ. ಏನಂದರೆ ಇಲ್ಲಿ ಅವರೆಬೇಳೆ, ತೊಗರಿಬೇಳೆ, ಹೆಸರುಬೇಳೆ ಮೂರನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಧ್ಯಾಹ್ನನೇ ನೆನೆಸಿಟ್ಟಿದ್ದೆ. ಆ ನೆನೆಸಿಟ್ಟಿರೋ ಬೇಳೆನ ಹಾಕಿ ಇವಾಗ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನಾನು ಇವಾಗ 1-2 ವಿಷಲ್ ಹೊಡ್ಸ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿ ಬೆಂದರೆ ಸಾಂಬಾರು ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈ ಸಾಂಬಾರನ್ನು ಮಿಸ್ ಮಾಡ್ದಲೇ ಒಂದು ಸಲ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ ಮಾತ್ರ. ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಇಡ್ಲಿಗೆಲ್ಲ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬೋದು, ಯಾಕಂದರೆ ಇದೇ ಸಾಂಬಾರಿಗೆ ನಾನು ಇಡ್ಲಿನೂ ಮಾಡಿದೆ. ಬಟ್ ಮಕ್ಕಳು ಅಷ್ಟು ಇಷ್ಟಪಟ್ಟು ತಿನ್ನಲಿಲ್ಲ. ಸಾಂಬಾರು ಅನ್ನಕ್ಕೆ ಮಾತ್ರ ಸಖತ್ತಾಗಿರುತ್ತೆ ಮಾತ್ರ ಕಾಂಬಿನೇಷನ್ನು. ಒಂದು ಸಲ ಟ್ರೈ ಮಾಡಿ. ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಕೋಬೇಕು. ಬೆಳ್ಳುಳ್ಳಿ ಖಾಲಿಯಾಗಿತ್ತು ಅಂತೇಳಿ ಹಾಕಿಲ್ಲ. ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೀವು ಒಣಮೆಣ್ಸಿನ್ಕಾಯಿ ಬೇಕಾದ್ರೂ ಒಂದು ಹನಿ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಕೂಡ ಹಾಕ್ಬೋದು. ನಾನಿಲ್ಲಿ ಖಾರದ ಪುಡಿನೇ ಹಾಕ್ಕೊಂಡಿದ್ದೀನಿ. ಮತ್ತು ಹುಣಸೆ ಹಣ್ಣನ್ನ ಮುಂಚೆನೇ ನೆನೆಸಿಟ್ಟಿದ್ದೆ. ನಾನು ಯಾವಾಗಲೂ ರುಬ್ಬೋದಕ್ಕೆ ಹಾಕ್ತೀನಿ, ಹಂಗಾಗಿ. ಮತ್ತು ಹುಣಸೆ ಹಣ್ಣನ್ನು ತೊಳೆದು ನೆನೆಸಿಲ್ಲ ಅಂತಂದರೆ ಅದು ನೀರು ಹಾಕ್ಕೊಳ್ಳೋದಿಲ್ಲ. ಇವತ್ತು ಅರ್ಜೆಂಟಾಗಿ ಹೋಗುವಾಗ ನೆನೆಸಿಟ್ಟೋದೆ, ಹಂಗಾಗಿಬಿಟ್ಟು ಹುಣಸೆಹಣ್ಣು ಮಾತ್ರನೇ ಹಾಕ್ಕೋತಾ ಇದ್ದೀನಿ, ನೀರು ಹಾಕಿಲ್ಲ. ಇವಾಗ ನೀರು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಬೇಳೆ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ, ಆ ಬೇಳೆನ ಒಂದು ಅರ್ಧದಷ್ಟು ರುಬ್ಬೋದಕ್ಕೆ ಹಾಕ್ಕೋಬೇಕು. ಇನ್ನು ಅರ್ಧದಷ್ಟು ಹಂಗೆ ಏನಂತಾರೆ ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೋಬೇಕು ಅಷ್ಟೇ. ಇದನ್ನು ತುಂಬ ನುಣ್ಣಗೆ ರುಬ್ಕೊಳ್ಳುತ್ತೆ, ಬೇಳೆನೂ ಹಾಕಿರೋದ್ರಿಂದ ಈ ಥರ ರುಬ್ಕೊಂಡಿದ್ದೀನಿ. ನೀವು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೋಬೋದು. ಕಲರ್ ನಾನು ಅದೇ ಚೆನ್ನಾಗಿತ್ತು ಅಂಥೇಳಿ ಅರಿಶಿನ ಪುಡಿ ಹಾಕಿಲ್ಲ. ಇಲ್ಲಿ ನಾನಿವಾಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ 1-2 ಸ್ಪೂನಷ್ಟು ಎಣ್ಣೆ, ಅದಕ್ಕೆ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕರಿಬೇವು ಮತ್ತು ಈರುಳ್ಳಿನ, ತರಕಾರಿ ಏನೂ ಇಲ್ಲಲ್ಲ, ಹಾಗಾಗಿ ಸ್ವಲ್ಪ ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಸಣ್ಣದಾಗೂ ಕಟ್ ಮಾಡ್ಕೋಬೋದು. ಇದನ್ನು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನಿವಾಗ ಬೇಳೆದು ಮೇಲ್ಗಡೆ ಸ್ವಲ್ಪ ನೀರನ್ನು ಫಸ್ಟ್ ಬಸ್ಕೊಂಡು ಆನಂತರ ಅದನ್ನು ಮ್ಯಾಶ್ ಮಾಡಿ ಸೌಟಲ್ಲೇ ಹಂಗೆ ಊರಾಡಿದ್ರೆ ಮ್ಯಾಶ್ ಆಗುತ್ತೆ, ಅದನ್ನೇ ಹಾಕ್ಕೊಳ್ತೀನಿ. ಆಮೇಲೆ ಅದನ್ನು ಹಾಕೋದ್ಮೇಲೆ ರುಬ್ಬಿರೋ ಖಾರನೂ ಕೂಡ ಹಾಕಿ ಟೇಸ್ಟಿಗೆ ಉಪ್ಪು ಎಷ್ಟು ಬೇಕು ಅದನ್ನು ನಾನು ಇವಾಗ ಹಾಕ್ಕೋತಾ ಇದ್ದೀನಿ. ಫಸ್ಟೇ ಉಪ್ಪು ಹಾಕ್ತಾಯಿದ್ದೆ ನಾನು ತರಕಾರಿ ಸಾಂಬಾರೆಲ್ಲ ಮಾಡುವಾಗ. ತರಕಾರಿಗೆ ಉಪ್ಪು ಹತ್ತಿಲ್ಲ ಅಂದರೆ ಸರಿ ಹೋಗಲ್ಲ ಅಂತ, ಅದಕ್ಕೆ ಬೇಳೆ ಬೇಯ್ತಾ ಇರಲಿಲ್ಲ ಅಂತ ಅನ್ಕೋತೀನಿ ಮೋಸ್ಟ್ಲಿ. ಇವಾಗ ನಾನು ಬೇಳೆ ಒಂದನ್ನೇ ಬೇಯಿಸ್ಕೊಂಡಿರೋದಕ್ಕೆ ಮತ್ತು ನೆನೆಸಿಟ್ಟು ಬೇಯಿಸಿರೋದಕ್ಕೆ 4 ವಿಷಲ್ ಹೊಡ್ಸಿದ್ರೂ ಬೇಳೆ ಬೆಂದಿದೆ ಅಂತಲೇ ಅನ್ನಿಸ್ತಿರ್ಲಿಲ್ಲ. ಇವತ್ತು 2 ವಿಷಲ್ ಹೊಡ್ಸಿರೋದು ತುಂಬ ಚೆನ್ನಾಗಿ ಬೆಂದಿತ್ತು ಬೇಳೆ. ಇವಾಗ ಎಲ್ಲನೂ ಮಿಕ್ಸ್ ಮಾಡಿ ಉಪ್ಪನ್ನು ಇವಾಗ ಹಾಕ್ಕೊಂಡು ನಾನು ಚೆನ್ನಾಗಿ ಕುದಿಸ್ಕೊತೀನಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ತುಂಬ ನೀರು ಥರ ಮಾಡ್ಕೊಳಕ್ಕೆ ಹೋಗಬೇಡಿ, ನೋಡಿ ನೀರು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಒಂದೇ ಒಂದು ಸಲ ಮಿಸ್ ಮಾಡೋದನ್ನು ಟ್ರೈ ಮಾಡಿ, ಹೇಗಿತ್ತು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದಕ್ಕೆ ಉಪ್ಪು, ಖಾರ, ಹುಳಿ ಎಲ್ಲನೂ ಸ್ವಲ್ಪ ಸ್ಟ್ರಾಂಗಾಗಿ ಇರಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸಾಂಬಾರು ರೆಡಿ ಮಾಡಿಟ್ಟು ನಾನಿವಾಗ ಸ್ಟಿಚ್ ಮಾಡೋಣ ಅಂತ ಕೂತಿದ್ದೀನಿ. 1-2 ಸೀರೆಗೆ ಫಾಲ್ ಹಾಕೋದಿತ್ತು, ಅದನ್ನು ಹಾಕಿಬಿಟ್ಟು ಅದಾದಮೇಲೆ ಒಂದು ಬ್ಲೌಸು
ಉಕ್ಸು ಎಮ್ಮಿಂಗ್ ಮಾಡೋದಿತ್ತು. ಮಧ್ಯಾಹ್ನ 2 ಬ್ಲೌಸಿಗೆ ಉಕ್ಸು ಎಮ್ಮಿಂಗ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಒಂದು ಬ್ಲೌಸ್ ಇತ್ತು, ಅದನ್ನು ಕೂಡ ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಇದನ್ನು ಫಾಲ್ ಹಾಕ್ಕೊಂಡು 2 ಸೀರೆಗೆ ಫಾಲ್ ಹಾಕಿ ಇವಾಗ ಉಕ್ಸು ಎಮ್ಮಿಂಗನ್ನು ಮಾಡ್ಕೋತಾ ಇದ್ದೀನಿ. ಇದು ಎಷ್ಟು ಮುಗಿಸೋದ್ರೊಳಗಡೆ ಮಕ್ಕಳು ಡ್ಯಾನ್ಸ್ ಕ್ಲಾಸಿಂದ ಬಂದರು. ಮಗಳು ಒಬ್ಬಳೇ ಹೋಗಿದ್ಲು ಇವತ್ತು, ಅವಳು ಬಂದಳು. ಅದಾದಮೇಲೆ ಹಸ್ಬೆಂಡ್ ಕೂಡ ಬಂದರು. ಹೊರಗಡೆ ಹೋಗೋದಿತ್ತು, ಹಾಗಾಗಿ ಹೊರಗಡೆ ಹೋಗಿ ಬಂದಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ನಾನು ಮತ್ತೆ ಮಾರ್ನಿಂಗ್ ಇದೇ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂಥೇಳಿ ನಾನು ಸುಮ್ಮನಾದೆ. ಯಾಕಂದರೆ ಸಾಂಬಾರು ಮಾಡಿಟ್ಟಿದ್ದೆ ಅಲ್ವಾ, ರೈಸ್ ಮಾಡಿಕೊಂಡು ಊಟ ಮಾಡಿ ಮಕ್ಕಳದು ಹೋಮ್ವರ್ಕ್ ಸ್ವಲ್ಪ ಜಾಸ್ತಿ ಇತ್ತು. ಅಮ್ಮದು ನೋಟ್ಸು ಸ್ವಲ್ಪ ಅವಳಿಗೆ ಹುಷಾರಿಲ್ಲ ಅಂತ ಮೊನ್ನೆ ಹೋಗಿರಲಿಲ್ಲಲ್ಲ, ಅದು ಇನ್ಕಂಪ್ಲೀಟ್ ಇತ್ತು. ಹಾಗಾಗಿ ಅದನ್ನು ಕಳಿಸ್ಕೊಂಡು ಬರ್ಕೋತಾ ಇದ್ಲು. ಹಂಗಾಗಿ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಅವ್ರ ಕಡೆ ಗಮನ ಕೊಟ್ಟೆ. ಹಂಗಾಗಿ ಫ್ರೆಂಡ್ಸ್, ನೈಟು ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೆ ಅಲ್ವಾ, ಅದಾದಮೇಲೆ ಹಸ್ಬೆಂಡ್ ಬಂದರು. ಮತ್ತೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಇನ್ನೊಂದು 2 ಐಟಮ್ ತೊಗೊಂಬರೋದಿತ್ತು ಅಂಥೇಳಿ ಹೋದ್ವಿ. ಹಂಗಾಗಿ ಬಂದುಬಿಟ್ಟು ಮತ್ತು ಏನೂ ಕೆಲಸನೇ ಮಾಡೋಕ್ಕಾಗಲಿಲ್ಲ. ರೈಸ್ ಮಾಡ್ಕೊಂಡು ಸಾಂಬಾರು ಮಾಡಿದ್ದೆ ಅಲ್ವಾ, ರೈಸ್ ಮಾಡಿಕೊಂಡು ಊಟ ಮಾಡಿ ಮಲಗಿದ್ವಿ. ಹೋಮ್ವರ್ಕ್ ಬರೀತಾಯಿದ್ರು ಮಕ್ಕಳು. ಹಾಗಾಗಿ ಇವಾಗ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಸೌಂಡು ಅಂದರೆ ಸೌಂಡು ನಮ್ಮ ಮನೆ ಹತ್ರ. ಫಸ್ಟ್ ಟೈಮ್ ಏನೂ ಮುಂದಿಂದು ಹಿಂದಿಂದು ಯಾವುದನ್ನು ಯೋಚನೆ ಮಾಡಿದ್ರೇ ಇಷ್ಟಪಟ್ಟು ನನಗೆ ಅಂತ ತೊಗೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಂಗೆ ಸಖತ್ ಇಷ್ಟ ಆಯಿತು, ನೋಡ್ತಿದ್ದಂಗೆ ಯಾಕೋ ತುಂಬಾ ಇಷ್ಟ ಆಯಿತು. ಮತ್ತು ಇನ್ನೊಂದು ಇಷ್ಟ ಆಗಿತ್ತು ವಿಶಾಲ್ ಮಾರ್ಟಲ್ಲಿ. ಇದನ್ನು ಎರಡನ್ನೂ ನೋಡೋಣ ಅಂತ ಹೋದೆ. ಬಟ್ ಅದರಲ್ಲಿ 2 ಜಿಪ್ ಇದ್ದಿತ್ತು. ಮುಂದೇನು ಈ ಥರ ಏನು ಜಿಪ್ಗಳೇನೂ ಇರಲಿಲ್ಲ. ಹಿಂದೆ ಬರುತ್ತಲ್ವ, ಈ ಥರ ಜಿಪ್ಪೂ ಇರಲಿಲ್ಲ. ಒಳಗಡೆದು ಏನು 2 ಬರುತ್ತೆ ಅದು 2 ಜಿಪ್ ಇದ್ದಿದ್ದು. ಅದಕ್ಕೂ ಸೇಮ್ ಇಷ್ಟೇ ಪ್ರೈಸ್ ಇತ್ತು. ಆಮೇಲೆ ಇದನ್ನು ತೊಗೊಂಡು ನೋಡಿದೆ, ಕ್ವಾಲಿಟಿನೂ ಅಷ್ಟೇ. ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದೊಂಥರ ಲೆದರು ಅಲ್ಲ, ಹೇಳಕ್ಕೆ ಬರ್ತಿಲ್ಲ ನನಗೆ. ಕ್ವಾಲಿಟಿ ಸಖತ್ತಾಗಿದೆ ಈ ಪ್ರೈಸಿಗೆ ಅಂತ ಹೇಳ್ಬೋದು. ನೋಡಿದ ತಕ್ಷಣವೇ ತೊಗೊಂಬಂದಿರೋದು, ಬೇರೆ ಏನು ಯೋಚನೆ ಮಾಡ್ದಲೆ ಅಂದರೆ ನನಗೋಸ್ಕರ ಅಂತ ಇದನ್ನೇ ಅಂತ ಅಂದ್ಕೊಡ್ತೀನಿ. ನನ್ನ ಹಸ್ಬೆಂಡ್ನ ಕೇಳಿದರೆ ಗೊತ್ತಾಗುತ್ತೆ. ಪ್ರೈಸ್ ಬಂದು ಬ್ಲರ್ 299 ಇದೆ, ಅಂದರೆ 300 ರುಪೀಸು. 300 ರುಪೀಸಿಗೆ ವರ್ತ್ ಅಂತ ಅನ್ನಿಸ್ತು. ನನಗೆ ಸಖತ್ ಇಷ್ಟ ಆಯಿತು ಮಾತ್ರ. ಅಲ್ಲಿ ವೀಡಿಯೋದಲ್ಲಿ ನೋಡೋದಕ್ಕಿಂತ ರಿಯಲಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನಾನು ಮೋಸ್ಟ್ಲಿ ಕ್ಯಾಮ್ರಾನೇ ಹಾಳಾಗಿದೆ ಅನ್ಕೋತೀನಿ ಮೊಬೈಲ್ದು. ಹಾಗಾಗಿ ವೀಡಿಯೋನೂ ಕ್ಲಿಯರ್ ಬರ್ತಿಲ್ಲ. ನಂಗೆ ವೀಡಿಯೋ ಮಾಡೋದಕ್ಕೇ ಸ್ವಲ್ಪ ಅಯ್ಯೋ ಅನಿಸುತ್ತೆ. ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ನನ್ನ ಮಗ ನಿನ್ನೆ ಹೇಳ್ತಾ ಇದ್ದ, ಮಮ್ಮಿ ನೀವು ರಿಯಲಾಗಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ, ಅಲ್ಲೇನು ಮಮ್ಮಿ ಹಂಗೆ ಕಾಣಿಸ್ತಿದ್ದೀರಾ ಅಂತ. ಹಂಗಾಗ್ಬಿಟ್ಟಿದೆ ಮೊಬೈಲು, ಏನಾಗಿದೆ ಅಂತ ಗೊತ್ತಿಲ್ಲ. ಇದು ತೊಗೊಂಬಂದಿದ್ದು ರೀಸನ್ ಇತ್ತು, ನನಗೆ ತೊಗೊಬರ್ಬೇಕು ಅಂತಲೇ ಹೋಗಿರಲಿಲ್ಲ. ನನ್ನ ಮಗಳಿಗೆ ವೈಟ್ ಶೂ ಟೈಟ್ ಆಗಿತ್ತು ಅಂತ ಹೇಳಿದ್ಲು ಅಂತ ತೊಗೊಬರೋಣ ಅಂತ ಹೋದ್ವಿ. ಅಲ್ಲಿ ಏನಾಗಿತ್ತು ಅಂತಂದರೆ ಅವಳು ಹೇಳಿದ್ಲು, ಇಲ್ಲಿ ಬ್ಲೂ ಕಲರ್ ಎಲ್ಲ ಬರುತ್ತೆ ಮಮ್ಮಿ ಹುಡುಗ್ರದ್ದು, ಗಂಡು ಮಕ್ಳದ್ದು ಈ ಥರ ಕಟ್ಟೋದು ಇರುತ್ತೆ, ಆ ಥರ ತೊಗೊಬನ್ನಿ ಅಂತ. ನಾನೇನು ಅಂದ್ಕೊಂಡೆ ಬ್ಲೂ ಕಲರ್ ಮಿಕ್ಸ್ ಇದೆ ಅಂತಂದರೆ ಇದು ಬ್ಲ್ಯಾಕು ಈ ಥರ ಮಿಕ್ಸ್ ಇರೋದು ಹಾಕ್ಕೊಂಡು ಹೋಗ್ಬೋದೇನೋ ಅಂದ್ಕೊಂಡು ಸರಿ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಬಂದೆ. ಇವಾಗ ಹೇಳ್ತಿದ್ದಾಳೆ ಈ ಥರದ್ದಲ್ಲ ಅಂತ. ಯಾಕಂದರೆ ಯೂನಿಫಾರ್ಮ್ಗೆ ಶೂಗೆ ಎಲ್ಲ ಒಂದೇ ಅಂಗಡಿನೇ ಹೇಳಿದರು. ಅಲ್ಲಿ ಮೋಸ್ಟ್ಲಿ ತೊಗೊಂಡು ಎಲ್ಲರಿಗೂ ಒಂದೇ ಥರದ್ದನ್ನ ಹಾಕಿದ್ದಾರೆ. ನಿನ್ನೆ ನಾನು ನೋಡುವಾಗಲೇ ಗೊತ್ತಾಗಿದ್ದು ಇದು ಅಲೋ ಇಲ್ಲ ಅಂತ ನನಗೂ ಅನ್ನಿಸ್ತು. ಅಲ್ಲಿ ಮಕ್ಕಳದ್ದು ಹಾಕ್ಕೊಂಡಿರೋದು ನೋಡಿದ್ಮೇಲೆ ಇದು ಇವಾಗ ಸುಮ್ಮನೆ ವೇಸ್ಟ್. ಆ ಬಿಲ್ ಹಂಗೆ ಇಟ್ಕೊಂಡಿದ್ರೆ ವಾಪಸ್ ತೊಗೋತೀವಿ ಅಂತ ಹೇಳಿದರು. ಆ ಬಿಲ್ಲೂ ಕಿತ್ತಾಕ್ಬಿಟ್ಟಿದ್ದಾರೆ. ಹಂಗಾಗಿ ಇವಾಗ ಮತ್ತೆ ವೇಸ್ಟಾ ಅಥವಾ ಇಲ್ಲೇ ಆಚೆ ಹಾಕ್ಕೊಂಡು ಹೋಗೋಕ್ಕಾಗುತ್ತಾ ಒಂದು ಗೊತ್ತಿಲ್ಲ. ಸುಮ್ಮನೆ 350 ರುಪೀಸು. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಅಂತ ತೊಗೊಂಬಂದೆ. ಹಿಂಗಾಯಿತು, ಏನು ಮಾಡೋಕ್ಕಾಗಲ್ಲ. ನೋಡೋಣ. ವೀಡಿಯೋನ ಇದೊಂದೆರಡು ತೋರಿಸ್ಬಿಟ್ಟು ಆಮೇಲೆ ನಾನು ಏನು ಮಾಡೋಣ ಅಂತಲೇ ಕಂಟಿನ್ಯೂ ಮಾಡಿದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನೀವು ಕೂಡ ಇದೇ ಥರನೇ ನಿಮಗೆ ಅಂತ ಏನಾದರೂ ತೊಗೊಂಡಿದ್ರೆ ಏನು ತೊಗೊಂಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಂದರೆ ಈಗ ಕಷ್ಟಗಳನ್ನು ಸುಮಾರು ಇರುತ್ತೆ. ಮಕ್ಕಳು ಅಂತ ಆದಮೇಲಂತೂ ಯೋಚನೆ ಮಾಡಲ್ಲ, ನಮಗೆ ನಾವು ಅಂತ ಯೋಚನೆ ಮಾಡಲ್ಲ. ಅಯ್ಯೋ ಇದೇ ದುಡ್ಡಲ್ಲಿ ನನ್ನ ಮಗಳಿಗೆ ಏನಾದ್ರು ತೊಗೋದು, ನನ್ನ ಮಗನಿಗೆ ಏನಾದ್ರು ತೊಗೋದು, ಅಥವಾ ಹಸ್ಬೆಂಡಿಗೆ ಏನಾದರೂ ಕೊಡಿಸ್ಬೋದು, ಹಿಂಗೇ ಯೋಚನೆ ಮಾಡ್ತೀವಿ ಹೆಣ್ಮಕ್ಳು ಸಹಜವಾಗಿ. ನೀವು ಕೂಡ ಹಂಗೆ ಯೋಚನೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಥರ ಏನೂ ಯೋಚನೆ ಮಾಡ್ದಲೇ ನನಗೆ ಅಂತ ಒಂದೇನಾದ್ರು ತೊಗೊಂಬಂದಿದ್ದೀನಿ ಅನ್ನೋದೇನಾದ್ರು ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಕೂಡ ಖುಷಿಯಾಗುತ್ತೆ ನನ್ನ ಥರದವರು ಇದ್ದೀರಾ ಅಂತ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಇದೇ ಥರ ತುಂಬ ಇಷ್ಟ ಆಗುವಂಥ ವೀಡಿಯೋಸು ಇನ್ನೂ ಏನೇನೋ ಪ್ಲ್ಯಾನ್ ಇದೆ. ಬಟ್ ವೀಡಿಯೋಸ್ ಮಾಡೋದಕ್ಕೆ ನಾನು ಅಂದ್ಕೊಂಡಾಗೆ ಆಗ್ತಾಯಿಲ್ಲ. ಏನು ರೀಸನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ.
ಅದಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಗೂ ಕೂಡ ತುಂಬ ಖುಷಿಯಾಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ. ಒಂದು ಏನಪ್ಪ ಅಂತಂದರೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತಂದರೆ ನನಗೂ ಕೂಡ ವೀಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ ಅಲ್ವಾ, ಹಂಗಾಗಿ ಹೇಳ್ತಾ ಇದ್ದೀನಿ. ಪ್ಲೀಸ್ ನನ್ನ ವೀಡಿಯೋ ನೋಡಿದ ಮೇಲೆ ನನ್ನ ಚಾನಲ್ ನೇಮ್ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇದೆಯಲ್ವ, ಅದನ್ನು ಒತ್ತಿ ಹಾಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನನ್ನ ಒಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.